ಕ್ರಾಸ್ ಪಟ್ಟಿ ಹಚ್ಚೋದು ಬಹಳ ಕಷ್ಟ. ಫಿನಿಶಿಂಗ್ ಇಲ್ಲದೆ ನೀವು ಕ್ರಾಸ್ ಪಟ್ಟಿ ಹಚ್ಚಿ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡ್ರಿ. ನಾವಿಲ್ಲಿ ಇವತ್ತು ಕಲೀಲಿಕ್ಕತ್ತಿರೋದು ಯಾವುದೇ ರೀತಿ ಸ್ಟಿಚ್ ಕಾಣ್ದೇ ಹೊಲಿಯೋಣ ಅಂತ. ಕ್ರಾಸ್ ಬೆಲ್ಟ್ ಮೇನ್ ಫ್ಯಾಬ್ರಿಕ್ 2 ಮತ್ತು 4 ನೋಡ್ರಿ 4 ಪೀಸ್ನ ನಾನಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿನಿ. ಸಿಲ್ಕ್ ಬಟ್ಟೆ ಅಥವಾ ಯಾವುದೇ ಬಟ್ಟೆ ಇರಲಿ, ನಾವು ಕ್ರಾಸ್ ಬೆಲ್ಟ್ ಕೊಡುವಾಗ 4 ಬಟ್ಟೆನ ತೊಗೊಳ್ತೀನಿ ನಾನು. ಇದರಿಂದ ಕ್ರಾಸ್ ಬೆಲ್ಟ್ ದಪ್ಪ ಬರ್ತದೆ ಮತ್ತು ಫಿನಿಶಿಂಗ್ನು ನೀಟಾಗಿ ಕಾಣಿಸ್ತೈತಿ. 2 ಪಟ್ಟಿನ ಕೊಡ್ಲಿಕ್ಕೆ ಹೋಗಬಾರ್ದು. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಕ್ರಾಸ್ ಬೆಲ್ಟ್ ಲೈನಿಂಗ್ ಬಟ್ಟೆನ 2 ತೊಗೊಂಡಿನಿ. ಇಲ್ಲಿ ಮೇನ್ ಫ್ಯಾಬ್ರಿಕನ್ನು ಹಾಕ್ಲಿಕ್ಕತ್ತೀನಿ. ಕೆಳಗಡೆ 2 ಲೈನಿಂಗ್ ಬಟ್ಟೆಗಳಿದಾವೆ. ಬರ್ರಿ ಇವತ್ತು ಇದನ್ನು ಹೆಂಗೆ ಹಚ್ಚೋದು ಅನ್ನೋದನ್ನು ತೋರಿಸ್ತೇನೆ. ನೀವೆಲ್ಲಿ ತಪ್ಪು ಮಾಡ್ಲಿಕ್ಕತ್ತೀರ ಅನ್ನೋದು ಕಂಪ್ಲೀಟ್ ವೀಡಿಯೋ ನೋಡಿದ ಮೇಲೆ ಗೊತ್ತಾಗ್ತೈತಿ. ಮೊದಲಿಗೆ ನಾನು ಮೇನ್ ಬಟ್ಟೆ ಸಿಲ್ಕಿನ ಬಟ್ಟೆ ಅದಲ್ಲ, ಆ ಬಟ್ಟೆ ಮೇಲೆ ಈ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಅಟ್ಯಾಚ್ ಮಾಡುವಾಗ ನೋಡಿರಿ, ನಾವು ಯಾವ ರೀತಿ ಹೆಂಗೆ ಅಪೋಸಿಟ್ ಇಟ್ಕೊಂಡ್ವಿ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಉಲ್ಟಾ ಪಲ್ಟಾ ಕನ್ಫ್ಯೂಷನ್ ಅನ್ನೋದು ಇರೋಂಗಿಲ್ಲ. ಅದನ್ನು ಯಾವ ರೀತಿ ಇಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬರ್ರಿ. ಈಗ ನಾನಿದು ಲೈನಿಂಗ್ ಅದ, ಕೆಳಗಡೆ ಮೇನ್ ಫ್ಯಾಬ್ರಿಕ್. ಈಗ ನೋಡಿರಿ, ಒಂದು ಮುಖ ಒಂದು ಕರೆಕ್ಟಾಗಿ ಇರಬೇಕು. ಹಿಂಗಿತ್ತು ಬಂದರೆ ನಿಮಗೆ ಉಲ್ಟಾ ಪಲ್ಟಾ ಅನ್ನೋದು ಬರೋಂಗಿಲ್ಲ. ಈಗ ನಾ ಏನಿಟ್ಟು ತೋರ್ಸಾತೇನಲ್ಲ, ಇದು ಒಂದು ಡೈರೆಕ್ಷನ್ ಒಳಗನೆ ಇಟ್ಟು ಫುಲ್ ಕಂಪ್ಲೀಟಾಗಿ ಈ ರೀತಿ ಜಾಯಿಂಟನ್ನು ಮಾಡ್ಕೊಳ್ರಿ 2 ಫ್ಯಾಬ್ರಿಕ್ಸ್ನ. ಇದು ಜಾಯಿಂಟ್ ಆಯಿತು ನೋಡಿರಿ, ಜಾಯಿಂಟ್ ಮಾಡ್ಕೊಂಡೇನಿ. ನೋಡಿರಿ, ಮುಂದೆ ಹಿಂದೆ ಹೋಗಂಗಿಲ್ಲ ನಿಮ್ಗೆ. ಆ ಕಡೆ ಈ ಕಡೆನೂ ಕನ್ಫ್ಯೂಷನ್ ಅನ್ನೋದು ಇರೋಂಗಿಲ್ಲ. ಹೀಗೆ ನೀವು ಸ್ಟಿಚಿಂಗ್ ಮಾಡಿ ಫಸ್ಟ್ ರೆಡಿ ಮಾಡ್ಕೊಂಡ್ರಿ ಅಂದರೆ ಇನ್ನು ಮಿಕ್ಕಿರೋಂಥ ಬಟ್ಟೆನ ನಾನೀಗ ಕಟ್ ಮಾಡಿ ನೀಟ್ ಫಿನಿಶಿಂಗನ್ನ ಕೊಟ್ಕೊಳ್ಳೋಣ. ಈಗ ಮಿಕ್ಕಿರೋ ಬಟ್ಟೆನ ತೆಗಿತೀನಿ ನಾನು. ನೆಕ್ಸ್ಟ್ ಏನಪ್ಪ, ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಈಗ ಮೇನ್ ಫ್ಯಾಬ್ರಿಕನ್ನು ನಾನು ಮೇಲಿಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಮತ್ತೆ ಲೈನಿಂಗ್ನ ಇಟ್ಟು ಇಲ್ಲಿ 1/4 ಇಂಚ್ ಮೇಲ್ಗಡೆ ಮತ್ತೆ ಸ್ಟಿಚ್ ಮಾಡಿ ನೋಡಿರಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಇರೋವಂಥದ್ದು ಲೈನಿಂಗು, ಕೆಳಗಡೆ ಮೇನ್ ಫ್ಯಾಬ್ರಿಕ್ ಅದ ಅಂದರೆ ಸಿಲ್ಕ್ ಬಟ್ಟೆ ಅದ. ಇಲ್ಲಿ ನೋಡಿರಿ 1/4 ಇಂಚಷ್ಟು ನಾನಿಲ್ಲಿ ಸ್ಟಿಚ್ಚನ್ನು ಹಾಕಿರೋದು. ಈ ಸ್ಟಿಚಿಂಗ್ ಆದಮೇಲೆ ನಂತರ ಏನು ಮಾಡಬೇಕು, ಈಗ ಮತ್ತೆ ಲೈನಿಂಗ್ ಏನು ಬಂದದಲ್ಲ, ಈ ಲೈನಿಂಗ್ ಮೇಲೆ ಮತ್ತೆ ನೀವು ಸ್ಟಿಚ್ ಹಾಕಲೇಬೇಕು. ಇದು ನೋಡಿರಿ, ಇಲ್ಲಿ ಕರೆಕ್ಟಾಗಿ ಎಡ್ಜಿಗೆ ಮತ್ತು ಎಂಡ್ವರೆಗೂ ಸ್ಟಿಚ್ ಹಾಕಬೇಕು. ನೀವು ಇದರಿಂದ ನೀಟ್ ಫಿನಿಶಿಂಗ್ ಅಂದರೆ ಬುಟಿಕ್ ಥರನ ಸ್ಟಿಚ್ ಮಾಡೋದನ್ನು ಕಲಿತೀರಿ. ನೋಡಿರಿ, ಇದನ್ನು ಮಾತ್ರ ನೋಡಿರಿ, ಇಲ್ಲಿ ಹಿಂದ್ಗಡೆ ಬಟ್ಟೆ ಕಾಣಿಸ್ಲಿಕ್ಕತ್ತದ. ಈ ಬಟ್ಟೆ ಮಾತ್ರ ಮೇಲ್ಮುಖವಾಗಿನೇ ಬಂದಿರಬೇಕು. ಅಂದರೆ ಲೈನಿಂಗಿಗೆ ಆ ಬಟ್ಟೆ ನಮಗೆ ಕರೆಕ್ಟಾಗಿ ಸಿಗಬೇಕು. ಅಂದಾಗಲೇ ನಿಮಗೆ ಬಟ್ಟೆ ಯಾವಾಗಲೂ ಬ್ಲೌಸ್ ಅವರು ಉಟ್ಕೊಂಡಾಗ ಮಾಡಿದಾಗ ನಿಮಗೆ ಉಲ್ಟಾ ಪಲ್ಟಾ ಹೊಡೆಯೋದಾಗಿರಲಿ, ಹೆಚ್ಚು ಕಡಿಮೆ ಬರೋದಾಗಿರಲಿ, ಆ ಥರದ್ದೆಲ್ಲ ಏನೂ ಆಗಲ್ಲ. ನೋಡಿರಿ, ಈ ಥರ ಈ ಬಟ್ಟೆ ಮೇಲ್ಗಡೆ ಇರಬೇಕು. ಅದ್ರ ಮೇಲ್ಗಡೆನೇ ಈ ಸ್ಟಿಚಿಂಗ್ನ ನೀವು ಹಾಕಬೇಕು. ಈಗ ನಾನು 2 ಕಡೆ ಸ್ಟಿಚಿಂಗನ್ನು ಮಾಡ್ಕೊಂಡೀನಿ. ನಂತರ ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತು ಕರೆಕ್ಟಾಗಿ ಬಂದದಿಲ್ಲ ಅಂತ ಹೇಳಿ ಎಲ್ಲ ಈವನ್ ಅದ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಕೊಂಡು ನಾನು ಮತ್ತೆ ಉಳಿದಿರೋಂಥ ಬಟ್ಟೆನ ಕಟ್ ಮಾಡ್ಕೊತೀನಿ. ಈಗ ಬರೀ ಬ್ಲೌಸ್ಗೆ ಅಟ್ಯಾಚ್ ಮಾಡೋದನ್ನು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದೇ ಥರ ಕಂಪ್ಲೀಟಾಗಿ ನೀವು ಬೇಸಿಕ್ಕಿಂದ ಕಲಿಬೇಕಂದ್ರೆ ಹೋಗಿ ಯೂಟ್ಯೂಬ್ಗೆ ಆರಾಮಾಗಿ ನೋಡ್ಕೋಬೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಟಕ್ಸ್ ಏನು ಹಿಡ್ತಿದ್ವಲ್ಲ, ಈ ಟಕ್ಸ್ ಹಿಡಿದಿರುವಂಥ ಬಟ್ಟೆನ ಕರೆಕ್ಟಾಗಿ ಹಿಡಿದು ನೋಡ್ತೀನಿ. ಯಾವುದು ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು. ಒಂದು ಹೆಚ್ಚು ಒಂದು ಕಡಿಮೆ ಬಂತು ಅಂದರೆ ಬ್ಲೌಸ್ ಕೆಟ್ಟು ಹೋಗ್ತದೆ. ಇದ್ರ ಕಡೆನೂ ಗಮನ ಕೊಡಬೇಕು. ಟಕ್ಸ್ಗಳು ಕೂಡ ಈವನ್ ಆಗಿ ಕರೆಕ್ಟಾಗಿ ಸೇರಬೇಕು. ಆಮೇಲೆ ನಂತರದಲ್ಲಿ ನೀವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ರಿ. ಈಗ ಟಕ್ಸ್ಗಳನ್ನ ನೋಡ್ಬೋದು ನೀವು. 3 ಟಕ್ಸ್ ಮಾತ್ರ ಹಿಡಿತೀನಿ. 4ನೇ ಟಕ್ಸ್ನ ನಾನು ಲಾಸ್ಟಿಗೆ ಎಂಡ್ ನಾವೇನು ಫಿನಿಶಿಂಗ್ ಮಾಡ್ತಿರ್ತೀವಿ ಅಂದರೆ ಸೈಡ್ ಫಿಟ್ಟಿಂಗ್ ಹಿಡಿಯುವಾಗ ಮಾತ್ರ ನಾನು ಲಾಸ್ಟ್ ಟಕ್ನ ಹಾಕೋದು. ಈಗ ನಾನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ಲಿಕ್ಕತ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ. ಇಲ್ಲಿಂದ 1/4 ಇಂಚು ಸ್ಟಿಚಿಂಗ್ ಬರ್ತದೆ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಯಾರೆಲ್ಲ ಕಲೀಲಿಕ್ಕತ್ತಾರ, ಬಿಗಿನರ್ಸ್ ಕಲಿಯೋದಕ್ಕೆ ಇಷ್ಟಪಡ್ತಾರಲ್ಲ, ಅವ್ರಿಗೆ ಈ ಒಂದು ವಿಡಿಯೋನ ಹಾಕಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ಓಕೆ, ನಾನು 1/4 ಇಂಚನ್ನು ಬಿಟ್ಟು ಈಗ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದರ ಒಂದು ಕೆಲಸ ಆಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡ್ತಾ ಬಂದು ಎಂಡ್ವರೆಗೂ ಇಲ್ಲಿ ಎಲ್ಲಿ ಸೇರ್ತದಲ್ಲ ಅಲ್ಲಿಂದ ನಾವು ಮತ್ತೆ ಇದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನಾವು ಈ ಥರ ಹಾಕೋದ್ರಿಂದ ಭಾಳ ಅಂದರೆ ಭಾಳ ನೀಟಾಗಿ ಕಾಣಿಸ್ತದೆ ಬ್ಲೌಸ್. ನೀವು ಬ್ಲೌಸ್ ಉಲ್ಟಾ ಮಾಡಿ ನೋಡಿದ್ರೂ ಗಜಿ ಬಿಜಿ ಅನ್ಸಂಗಿಲ್ಲ. ನೀವು ಬ್ಲೌಸ್ನ ಸ್ಟಿಚ್ ಮಾಡ್ತೀರಿ, ಈ ಒಂದು ನಾಚನ್ನು ಹಾಕ್ಕೊಳ್ಳೋದು ಮರಿಬೇಡ್ರಿ. ಇದರಿಂದ ಈಸಿ ಟರ್ನಿಂಗ್ ಬರ್ತದೆ. ಹಂಗೆ ಅಲ್ಲಿ ಯಾವುದೇ ರೀತಿ ಸುಗ್ಗುಗಳು ಬರೋಂಗಿಲ್ಲ. ಓಕೆ, ಈಗ ಟರ್ನನ್ನು ಮಾಡ್ಕೊಳ್ತೀನಿ ನಾನು. ಈ ಟರ್ನಿಂಗ್ ಮಾಡುವಾಗ ನೋಡಿರಿ ಎಷ್ಟು ನೀಟಾಗಿ ನಿಮಗೇನು ಇಲ್ಲಿ ಒತ್ತಬೇಕು ಮಾಡಬೇಕು ಅನ್ನೋಂಥದ್ದು ಏನು ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತದೆ. ಫಿನಿಶಿಂಗ್ ನೋಡಿರ್ಬೋದು ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತದ. ಇದು ನೀವು ಕೂಡ ಹೆಂಗೆ ಮಾಡ್ತೀರಿ ಅಂತಂದರೆ, ಇಡೋಂಗಿಟ್ಟು ಅದನ್ನ ಅರ್ಧಂಬರ್ಧ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಿರ್ತೀರಿ. ಇಲ್ಲಿ ನೋಡಿರಿ, ಈಗ ಇನ್ನೊಂದು ಕಡೆದ್ದು ನಾನು ಭಾಗನ ಜಾಯಿಂಟ್ ಮಾಡ್ಲಿಕ್ಕತ್ತೀನಿ. ಯಾವ ರೀತಿ ಸ್ಟಿಚಿಂಗ್ ಬಂದದಲ್ಲಿ ಮತ್ತೆ ನಾನು ಇದನ್ನ ಟರ್ನ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿಂದ ಸ್ಟಾರ್ಟ್ನ ಮಾಡೋಣ.
ಒಬ್ಬೊಬ್ಬರು ಇದನ್ನು ಸುಮ್ಮನೆ ಹಾಗೆ ಕಚ್ಚಾ ಬಿಟ್ಟು ಇದನ್ನು ಓವರ್ಲಾಕ್ ಮಾಡಿ ಕೊಡ್ತಾರೆ, ಬಟ್ ಅದು ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ವಯಸ್ಸಾದವ್ರಿಗೆ ಅದು ಇರಿಟೇಟ್ ಆಗ್ತದೆ. ನಾವು ಹಿಂಗೆ ಮಾಡಿಕೊಡೋದ್ರಿಂದ ಭಾಳ ದಿನ ನಿಮ್ಗೆ ಬ್ಲೌಸ್ನು ಚಲೋ ಬರ್ತದೆ, ಹಂಗೆ ಕಸ್ಟಮರ್ಸು ಕೂಡ ನಿಮ್ಗೆ ಜಾಸ್ತಿ ಬರ್ತಾರೆ. ಎಸ್, ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇವತ್ತು ಹೆಲ್ಪ್ ಆಯಿತು ಅಂತ ತಿಳ್ಕೊಳ್ತೀನಿ. ಇಂತಹ ಒಂದು ವೀಡಿಯೋಸ್ಗಳು ಸಾಕಷ್ಟು ಯೂಟ್ಯೂಬ್ ಒಳಗೆ ಹಾಕಿದ್ದೀನಿ ನಾನು. ಬಿಗಿನರ್ಸಿಗೆಲ್ಲ ಕಲಿಯೋ ಒಂದು ಚಾನ್ಸ್ ಯೂಟ್ಯೂಬ್ ಒಳಗೆ ಸಿಗೋದು. ಇವತ್ತಿನ ಒಂದು ವಿಡಿಯೋ ಒಳಗೆ ಬಿಗಿನರ್ಸಿಗೆ ಕ್ರಾಸ್ ಬೆಲ್ಟ್ ಹಚ್ಚೊಂದು ಸರಿಯಾದ ವಿಧಾನವನ್ನು ಹೇಳ್ಕೊಟ್ಟಿನಿ ನಾನು.